ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವೀರಕಪತ್ರ ಶ್ರೀನಿವಾಸ್. ನವೆಂಬರ್ 1ರಂದು ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಯಜಮಾನರಿಗೆ ಪ್ರದಾನ ಮಾಡುವ ಸಮಾರಂಭ ಇತ್ತು. ಅದು ನಿಮಗೆಲ್ಲ ಗೊತ್ತಿದೆ, ಅದು ಸಂಪ್ರದಾಯ ಕೂಡ. ಆದರೆ ಈಗ ಸರ್ಕಾರ ಸಿನಿಮಾ ಪ್ರಶಸ್ತಿಗಳನ್ನು ಕೊಡೋದರಿಂದ, ರಾಜ್ಯೋತ್ಸವ ಪ್ರಶಸ್ತಿಗಳನ್ನು ಕೊಡೋದರಿಂದ ಅದರಲ್ಲಿ ಇದು ಕಳೆದು ಹೋಗಬಾರ್ದು ಅನ್ನೋಂಥದ್ದು ಅವ್ರ ಯೋಚನೆಯಂತೆ. ಸಿ ಎಮ್ ಕಚೇರಿ ಜೊತೆ ಮಾತನಾಡಿದೆ. ಸೊ ಅದರಿಂದ ಮನೆಯವ್ರ ಜೊತೆಗೆ ಮಾತನಾಡಿ ಈ ತಿಂಗಳೊಳಗಡೆ ಒಂದು ಡೇಟನ್ನು ಹೇಳ್ತಾರೆ. ನಮಗೊಂದು 10 ದಿವಸ ಮುಂಚೆ ಹೇಳ್ತಾರೆ. ವಿಧಾನಸೌಧದ ಮೆಟ್ಟಲ ಮೇಲೇ ಮಾಡಬೇಕು ಅನ್ನೋಂಥದ್ದು ನಮ್ಮ ಒತ್ತಾಯ ಕೂಡ ಆಗಿದೆ. ಅದೇನ್ನು ಅವ್ರಿಗೆ ಹೇಳಿದ್ದೀವಿ ಕೂಡ. ಸೊ ಇನ್ನು ಉಳಿದ ವಿಷಯಗಳನ್ನು ಕುಟುಂಬದವರು ಮತ್ತು ಸರ್ಕಾರ ನಿರ್ಧಾರ ಮಾಡ್ತಾರೆ. ಅವರು ಹೇಳಿದ ದಿವಸ ನಾವೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ಸೇರೋಣ, ಮಾತಾಡೋಣ, ಸರಿ ಸಂಭ್ರಮಿಸೋಣ. ಅಲ್ಲಿವರೆಗೂ ನಾಳೆ ಈ ಕಾರ್ಯಕ್ರಮ ಇರಲ್ಲ ಅನ್ನೋದನ್ನು ಹೇಳಬೇಕಿತ್ತು. ಅದಕ್ಕೋಸ್ಕರ ಇದೊಂದು ಫೇಸ್ಬುಕ್ ಲೈವ್ ಬರ್ತಾಯಿದ್ದೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವೀರಕಪತ್ರ ಶ್ರೀನಿವಾಸ್. ನವೆಂಬರ್ 1ರಂದು ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಯಜಮಾನರಿಗೆ ಪ್ರದಾನ ಮಾಡುವ ಸಮಾರಂಭ ಇತ್ತು. ಅದು ನಿಮಗೆಲ್ಲ ಗೊತ್ತಿದೆ, ಅದು ಸಂಪ್ರದಾಯ ಕೂಡ. ಆದರೆ ಈಗ ಸರ್ಕಾರ ಸಿನಿಮಾ ಪ್ರಶಸ್ತಿಗಳನ್ನು ಕೊಡೋದರಿಂದ, ರಾಜ್ಯೋತ್ಸವ ಪ್ರಶಸ್ತಿಗಳನ್ನು ಕೊಡೋದರಿಂದ ಅದರಲ್ಲಿ ಇದು ಕಳೆದು ಹೋಗಬಾರ್ದು ಅನ್ನೋಂಥದ್ದು ಅವ್ರ ಯೋಚನೆಯಂತೆ. ಸಿ ಎಮ್ ಕಚೇರಿ ಜೊತೆ ಮಾತನಾಡಿದೆ. ಸೊ ಅದರಿಂದ ಮನೆಯವ್ರ ಜೊತೆಗೆ ಮಾತನಾಡಿ ಈ ತಿಂಗಳೊಳಗಡೆ ಒಂದು ಡೇಟನ್ನು ಹೇಳ್ತಾರೆ. ನಮಗೊಂದು 10 ದಿವಸ ಮುಂಚೆ ಹೇಳ್ತಾರೆ. ವಿಧಾನಸೌಧದ ಮೆಟ್ಟಲ ಮೇಲೇ ಮಾಡಬೇಕು ಅನ್ನೋಂಥದ್ದು ನಮ್ಮ ಒತ್ತಾಯ ಕೂಡ ಆಗಿದೆ. ಅದೇನ್ನು ಅವ್ರಿಗೆ ಹೇಳಿದ್ದೀವಿ ಕೂಡ. ಸೊ ಇನ್ನು ಉಳಿದ ವಿಷಯಗಳನ್ನು ಕುಟುಂಬದವರು ಮತ್ತು ಸರ್ಕಾರ ನಿರ್ಧಾರ ಮಾಡ್ತಾರೆ. ಅವರು ಹೇಳಿದ ದಿವಸ ನಾವೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ಸೇರೋಣ, ಮಾತಾಡೋಣ, ಸರಿ ಸಂಭ್ರಮಿಸೋಣ. ಅಲ್ಲಿವರೆಗೂ ನಾಳೆ ಈ ಕಾರ್ಯಕ್ರಮ ಇರಲ್ಲ ಅನ್ನೋದನ್ನು ಹೇಳಬೇಕಿತ್ತು. ಅದಕ್ಕೋಸ್ಕರ ಇದೊಂದು ಫೇಸ್ಬುಕ್ ಲೈವ್ ಬರ್ತಾಯಿದ್ದೀನಿ. ಥ್ಯಾಂಕ್ ಯು.